ಇಡ್ಬೇಕಷ್ಟೇ. ಆ ರಸನ ಅವರು ಒಂದು 5-10 ನಿಮಿಷ ರಸ ಹೋಗ್ತಾ ಇರುತ್ತೆ. ಬಾಯಿ ಕೂಡ ತೊಳಿಬಾರ್ದು. ಎದ್ದ ತಕ್ಷಣ 2 ಗ್ರಾಮ್ ಇಟ್ಕೊಬೇಕು ನಾಲ್ಕು ಕಡೆ. ರಸ ಕುಡಿದು ಒಂದು 10-15 ನಿಮಿಷ ಆದಮೇಲೆ ಸ್ವಲ್ಪ ಬಿಸಿನೀರು, ಅಂದರೆ ತುಂಬ ಬಿಸಿ ಇರಬಾರ್ದು, ಉಗುರು ಬೆಚ್ಚಗಿರೋ ನೀರು ಅಂತಾರಲ್ಲ ಆ ಥರ ನೀರು ಒಂದು ಗ್ಲಾಸ್ ಕೊಡಬೇಕು. 2 ಟೈಮ್ ಕೊಡ್ಬೋದು. 2 ಟೈಮ್ ಕೊಟ್ಟರೆ ಸ್ವಲ್ಪ ಫಾಸ್ಟಾಗಿ ರಿಸಲ್ಟ್ ಬರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಒಂಚೂರು ಹೀಟ್ ಆಗುತ್ತೆ, ಸ್ವಲ್ಪ ನೀರು ಚೆನ್ನಾಗಿ ಕುಡಿಬೇಕು. ಯಾಕಂದರೆ ಆಯುರ್ವೇದಿಕ್ ಸರ್. ಅದು ಬಂದು ನಿಮಗೆ ಆಲ್ಮೋಸ್ಟ್ ಅಲ್ಲೂ ಪೇಟೆಂಟೆಡ್ ಪ್ರಾಡಕ್ಟ್. ಪೇಟೆಂಟ್ ಅಂದ್ರೆ ಗೊತ್ತಾ ನಿಮಗೆ? ಈಗ ನಿಮ್ದು ಯಾವುದೋ ಒಂದು ಪ್ರಾಡಕ್ಟ್ ನೀವು ಲಾಂಚ್ ಮಾಡ್ತೀರಾ ಮಾರ್ಕೆಟಲ್ಲಿ, ನೀವು ಅದಕ್ಕೆ ಪೇಟೆಂಟ್ ತೊಗೊಂಡ್ರೆ ನೀವು ಅದನ್ನು ಬೇರೆ ದೇಶಕ್ಕೆ ಕಳಿಸ್ಬೇಕಾದ್ರೆ ಅಥವಾ ಬೇರೆ ಸ್ಟೇಟಿಗೆ ಕಳಿಸ್ಬೇಕಾದ್ರೂ ನೀವು ಪೇಟೆಂಟ್ ತೊಗೊಂಡ್ರೆ ನಾನು ನಿಮ್ಮ ಹತ್ರ ಪರ್ಮಿಷನ್ ತೊಗೊಬೇಕು. ಒಂದು ಪ್ರಾಡಕ್ಟ್ಗೆ ಒಂದು ಪೇಟೆಂಟ್ ಅಂತ ಕೊಡ್ತಾರೆ ಗೌರ್ಮೆಂಟಿಂದ. ಆ ಥರ ಪೇಟೆಂಟೆಡ್ ಪ್ರಾಡಕ್ಟ್ ಸುಮಾರು 8 ಥರ ಪ್ರಾಡಕ್ಟ್ ಹಾಕಿದ್ದಾರೆ. ಹೆಂಗೆ ಅಂದರೆ ನೋಡಿ, ದಾಲ್ಚಿನ್ನಿ, ಲವಂಗು, ರಾಯಲ್ ಜೆಲ್ಲಿ ಕೇಳಿದ್ದೀರಾ? ರಾಯಲ್ ಜೆಲ್ಲಿ ಅಂದ್ಬಿಟ್ಟು ನೀವು ಜೇನುನೊಣ ಇದು ಮಾಡತ್ತದನ್ನು. ರಾಯಲ್ ಜೆಲ್ಲಿ ತುಂಬ ಕಾಸ್ಟ್ಲಿ ಅದು ಜೇನುನೊಣ ಇದು ಮಾಡೋಂಥ ಒಂದು ಇದು. ಅದೇ ಥರ ಒಂದು ಕರ್ಕ್ಯೂಮಿನ್ ಅಂತ ಬರುತ್ತೆ. ಕರ್ಕ್ಯೂಮಿನ್ ಅಂದರೆ ಏನಂದರೆ ಪ್ರಿವೆನ್ಷನ್ ಆಫ್ ಕ್ಯಾನ್ಸರು. ಅದು ಅರ್ಶಿನ, ನೀವು 1000 kg ಅರ್ಶಿನದ ಗೋಟ್ ಇರುತ್ತಲ್ಲ, 1000 kg ಅರ್ಶಿನ ಗೋಟಲ್ಲಿ 100 kg ಕರ್ಕ್ಯೂಮಿನ್ ತೆಗಿತಾರೆ. ಬರೀ 100 kg ಅದನ್ನು ಹಾಕಿದ್ದಾರೆ ಇದನ್ನು. ಆಮೇಲೆ ಮಾಮೂಲಿ ಸುಮಾರು ನಮ್ಮ ಅಡುಗೆ ಮನೇಲಿ ಏನೇನಿದೆಯೋ ಕಬ್ಬಿನ ರಸದಿಂದ ಹಿಡಿದು ಇದೆ ಈ ಪ್ರಾಡಕ್ಟಲ್ಲಿ. ಮೇಡಮ್ ನೀವು ನಂಬಲ್ಲ, ಎಷ್ಟೋ ಜನ ಮಕ್ಕಳಾಗ್ತದೆ ಈ ಪ್ರಾಡಕ್ಟ್. ಕ್ಯಾನ್ಸರ್ ಪೇಷಂಟ್ ಊಟ ಸೇರ್ತದೆ. ಎಷ್ಟು ಜನ ನೆನೆಸ್ಕೊಂಡು ಟೆಸ್ಟಿಮನಿ ಸೆಷನ್ ಇರುತ್ತೆ, ಅವರವರ ಶೇರ್ ಮಾಡ್ಕೊತಾರೆ. ಸೊ ನಾನು ಸಾಧ್ಯ ಆದರೆ ನಿಮಗೆ ಯಾಕಂದ್ರೆ ಸ್ವಲ್ಪ ಸೀರಿಯಸ್ ಇರೋದ್ರಿಂದ ಇದನ್ನು ಕೊಡಿಸಿ ನಾನು ಇದು ಮಾಡಿ ಹೇಳ್ತೀನಿ ನಿಮಗೆ. ಇಲ್ಲಿ ನೀವು ಹಣ ಖರ್ಚು ಮಾಡಲಿ ನಾನು ಹೇಳ್ತಾ ಇಲ್ಲ, ಬಟ್ ನೀವು ರಿಸಲ್ಟ್ ಸರಿ ಹೋದಾಗ ನೀವು ನಮ್ಮನ್ನು ನೆನೆಸ್ಕೊಂತಿರಲ್ಲ, ಅಷ್ಟು ಸಾಕು ನಮಗೆ. ಅದು ರಘು ಸರ್ ಗೊತ್ತಿಲ್ಲ ಆ್ಯಕ್ಚುಲಿ ಇರೋದು.